ಇವತ್ತು ನಮಗೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಖುಷಿಯಾಗಿರೋ ದಿನ. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಅದು ಗಂಡು ಅಥವಾ ಹೆಣ್ಣು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೇ ಇದನ್ನು ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನು ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮ ಸೀನಿಯರ್ ಆಫೀಸರ್ಸ್ ಅದನ್ನು ಐಸೋಲೇಷನ್ನ ತೆಗಿಬೇಕು ಅಂತ ಅಂದ್ಕೊಳ್ತೀವಿ, ಅದಾದಮೇಲೆ ನಾವು ಹಿಪ್ಪೋ ಮರಿನ ನೀವೆಲ್ಲರೂ ನೋಡ್ಬೋದು. ಝೂಗೆ ಬನ್ನಿ, ಎಲ್ಲ ಅನಿಮಲ್ಸ್ನ ನೋಡಿ. ಹಾಗೆ ಹಿಪ್ಪೋಗಳು ಎರಡು ಆರೋಗ್ಯ ತುಂಬ ಚೆನ್ನಾಗಿದೆ. ಫುಡ್ನ ಇನ್ಕ್ರೀಸ್ ಮಾಡಿದ್ದೀವಿ ದರ್ಶನ್ಗೆ. ಅದು ಪಾಪು ಹುಟ್ಟಿದಾಗಿಂದ ಅದು ಚೆನ್ನಾಗಿ ತಿಂತಾ ಇದೆ. ಫಸ್ಟ್ ಡೇಯಿಂದನೇ, ಹುಟ್ಟಿದ್ದು ನೆಕ್ಸ್ಟ್ ಡೇದಿಂದನೇ ತುಂಬ ಚೆನ್ನಾಗಿ ತಿಂತಾ ಇದೆ. ಬಟ್ ಮಗು ಏನೂ ಊಟ ಮಾಡ್ತಾ ಇಲ್ಲ, ಹಾಲು ಕುಡಿತಾ ಇದೆ. ವೈದ್ಯಕೀಯ ತಂಡದಿಂದ ಯಾವ ಥರ ಫಾಲೋ ಅಪ್ ಆಗ್ತಿದೆ ಅಂತೇಳಿ ವೈದ್ಯಕೀಯ ಒಂದು 24/7 ಕ್ಯಾಮ್ರಾನೇ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು. ಅದರಲ್ಲೂ ಮಾನಿಟರ್ ಮಾಡ್ತೀವಿ. ಹಾಗೆ ಇವರು ವೆಟ್ನರಿ ಡಾಕ್ಟರ್ಸು ಡೈಲಿ ಹೋಗ್ತಾರೆ, ಡೈಲಿ ಚೆಕ್ ಮಾಡ್ತಾರೆ. ಆಮೇಲೆ ಅಲ್ಲಿ 24/7 ಅನಿಮಲ್ ಕೀಪರ್ಸ್ ಕೂಡ ಇದ್ದಾರೆ. ಈಗಿನ ಮಟ್ಟಿಗೆ ನಮಗೆ ಅದು ಹೆಣ್ಣು ಅಥವಾ ಗಂಡು ಅಂತ ಗೊತ್ತಿಲ್ಲ. ಒಂದು ವೇಳೆ ಅದು ಹೆಣ್ಣಾದರೆ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ ಮತ್ತು ಎಲ್ಲ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಮಾತಾಡಿ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಈಗ ಒಟ್ಟಾರೆ ಎಷ್ಟು ಹಿಪ್ಪೋಪೊಟಮಸ್ ನಮ್ಮ ಕರ್ನಾಟಕದಲ್ಲಿ 4 ಇದೆ. 3 ಒಂದು ಕಡೆ ಇದೆ, ಒಂದು ಕಡೆ ಇದೆ. ಇಲ್ಲ 5 ಮರಿ, 5ನೇದು ಮರಿ. ಅಂದ್ರೆ ಯಾವಾಗ ಪ್ರವಾಸಿಗರು ನೋಡಬಹುದು ಮೇಡಮ್, ಅವಕಾಶ ಸಿಗುತ್ತೆ ಅಂತ ಹೇಳಿ? ಬೇರೆ ಎಲ್ಲ ಹಿಪ್ಪೋಪೊಟಮಸ್ನ ಇವಾಗಲೂ ನೋಡ್ಬೋದು. ಅದು ಒಂದೇ ದಶ್ಯ ಮತ್ತು ಅದ್ರದ್ದು ಮಗು ಮಾತ್ರನೇ ನಾವು ಇನ್ನೊಂದು ಸ್ವಲ್ಪ ದಿನ ಐಸೋಲೇಷನ್ ಮಾಡೋದು. ಎಷ್ಟು ದಿನದಲ್ಲಿ ಪ್ರವಾಸಿಗರು ಸಿಗುತ್ತೆ ಕಾಣುತ್ತೆ? ಅದು ಈಗ ನಮ್ಮ ವೆಟ್ನರಿ ಟೀಮ್ ಅವರು ಯಾವಾಗ ಅದರದ್ದು ಕ್ಲಿಯರೆನ್ಸ್ ಕೊಡ್ತಾರೆ ಆವಾಗ ನಾವು ಇದು ಮಾಡ್ತೀವಿ, ಬಿಡ್ತೀವಿ. ದಶಂಗೆ 17 ವರ್ಷ.